ನದಿ ಒಡಲು ಸೇರುತ್ತಿವೆ ಚರಂಡಿ ನೀರು. ಪುಣ್ಯಕ್ಷೇತ್ರ ಗಣಗಾಪುರದಲ್ಲೇ ನದಿ ಮಾಲಿನ್ಯ, ಭಕ್ತರು ಆಕ್ರೋಶ. ಅಫ್ಜಲ್ಪುರ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ದೇವಲ ಗಣಗಾಪುರದಲ್ಲಿ ಒಳಚರಂಡಿ ನೀರನ್ನು ನೇರವಾಗಿ ನದಿಗೆ ಬಿಡುತ್ತಿರುವ ಪರಿಣಾಮ ನದಿಯ ನೀರು ಕಲುಷಿತವಾಗುತ್ತಿದೆ ಎಂದು ಸ್ಥಳೀಯರು ಹಾಗೂ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಗಾಣಗಾಪುರ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ತೆರಳುವುದು ಸಂಪ್ರದಾಯವಾಗಿದೆ. ಆದರೆ ಚರಂಡಿ ನೀರು ನದಿಗೆ ಸೇರುತ್ತಿರುವುದರಿಂದ ಭಕ್ತರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಸುಮಾರು 2-3 ರಾಜ್ಯಗಳಿಂದ ಭಕ್ತಾದಿಗಳು ಇಲ್ಲಿ ಬರುತ್ತಾರೆ. ಗಣಗಾಪುರ ವ್ಯವಸ್ಥೆ ಈ ತರ ಹದಗೆಟ್ಟಿದೆ. ಒಳಚರಂಡಿ ನೀರು ನೇರವಾಗಿ ನದಿಗೆ ಹೋಗುತ್ತೆ. ಅದೇ ನದಿಯಲ್ಲಿ ಬಂದಂಥ ಭಕ್ತಾದಿಗಳು ಪ್ರತಿದಿನ ಸ್ನಾನ ಮಾಡ್ತಾರೆ, ಅವರ ರೋಗ ರುಜಿನ ಹೋಗಬೇಕಂತೇಳಿ. ಆದರೆ ಇಲ್ಲಿ ರಿವರ್ಸ್ ಆಗಿದೆ. ಬಂದಂಥ ಭಕ್ತಾದಿಗಳು ಈ ನದಿಯಲ್ಲಿ ಸ್ನಾನ ಮಾಡಿದ್ಮೇಲೆ ಅವರಿಗೆ ಉಲ್ಟಾವಾಗಿ ಮೈಯಲ್ಲಿ ತುರಿಕೆ, ಆಮೇಲೆ ತಲೆಯಲ್ಲಿ ಕೂದಲಿಗೆ ಇದಾಗುವುದು, ಉಲ್ಟಾ ತ್ರಾಸ ಆಗ್ತಾ ಇದೆ. ಇದರ ಬಗ್ಗೆ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ, ಜಿಲ್ಲಾಧಿಕಾರಿಗಳು, ಊರಿನ ಮುಖಂಡರು ಇದರ ಬಗ್ಗೆ ಯಾರು ಕಾಳಜಿ ಮಾಡ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕೆಂದು ತಮ್ಮಲ್ಲಿ ಬೇಡಿಕೆ. ಈ ಕುರಿತು ಹಲವು ಬಾರಿ ಅಧಿಕಾರಿಗಳನ್ನ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರು, ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಳಚರಂಡಿ ನೀರನ್ನು ನದಿಗೆ ಬಿಡದೆ ಬೇರೆ ಮಾರ್ಗದಲ್ಲಿ ಹರಿಸುವ ವ್ಯವಸ್ಥೆ ಮಾಡಬೇಕು ಹಾಗೂ ನದಿಯನ್ನು ಮಾಲಿನ್ಯದಿಂದ ರಕ್ಷಿಸಲು ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.